ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಕನ್ನಡಿಗ. ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಫೈಟ್ ಎಲ್ಲ ಬಟ್ಟನ್ನ ಈಗಲೂ ಕೂಡ ಮೇಲೆ ಕೆಳಗೆ ಅದನ್ನ ಅಲ್ಲಾಡಿಸಬಹುದು. ಫಸ್ಟ್ 3 ಗೆಜ್ಜೆ ಇತ್ತಂತೆ, 2 ಗೆಜ್ಜೆನ ಕೋಲ್ ಟಚ್ ಮಾಡಿ ಹೊಡೆದು ಹಾಕಿದ್ದಾರೆ. ಈಗ ಸಿಂಗಲ್ ಇದೆ, ಅದು ಈಗಲೂ ಕೂಡ ಮೂವ್ ಆಗುತ್ತೆ. ಅಷ್ಟು ಸೂಕ್ಷ್ಮ ಕೆತ್ತನೆ. ವಿಗ್ರಹ ನೋಡ್ಲಿಕ್ಕೆಲ್ಲ ಮೆಟಲ್ ತರ ಇದೆ ನೋಡಿ. ಹೌದು, ಎಲ್ಲದು ಬಳಪದ ಕಲ್ಲು. ಅಷ್ಟು ಪಾಲಿಶಿಂಗ್ ಕೊಟ್ಟು ಶಾಂತನಿಗೆ ಬಂದಂತ ಬಿರುದುಗಳನ್ನ ಪಟ್ಟಿ ಮೇಲ್ಗಡೆ ಹಳೆಗನ್ನಡದಲ್ಲಿ ಬರ್ದಿದ್ದಾರೆ. ನಾಟ್ಯ ರಾಣಿ ಶಾಂತಲೆ, ಅಭಿನಯ ಶಾರದೆ, ನೃತ್ಯ ಸರಸ್ವತಿ ಅಂತ ಬರ್ತಿದ್ರು. ನೋಡ್ಲಿಕ್ಕೆ ಆನೆ ಅನ್ನೋದು ಮಕರ ಪ್ರಾಣಿ. 7 ಪ್ರಾಣಿಗಳ ದೇಹದ ಅಂಗಾಂಗನ ಜೋಡಿಸಿ ಒಂದು ಪ್ರಾಣಿ ಮಾಡಿದ್ದಾರೆ. ಮೊಸಳೆತರ ಬಾಯಿ, ಆನೆಯ ಸೊಂಡಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಹಂದಿಯ ದೇಹ, ಸಿಂಹದ ಕಾಲು, ಬಾಲ ಫುಲ್ಲದ ನವಿಲು. ಗೊತ್ತಾಯ್ತಲ್ಲ? ಇಲ್ಲಿಂದ ಅಲ್ಲಿವರೆಗೂ ಹೆಣ್ಣಕ್ಕಲ್ಲಿ 4 ವರ್ಗಗಳಿದೆ. ಅಸ್ತಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ. ಹೌದು. ಪದ್ಮಿನಿ ಅಂದ್ರೆ ಸುಂದರವಾದ ಹೆಣ್ಣು. ಸುಂದರವಾದ ಹೆಣ್ಣು ಹೇಗೆ ಇರ್ಬೇಕನ್ನೋಕೋಸ್ಕರ ಶಿಲ್ಪಿ ತೋರಿಸ್ತಾರೆ. ಮಾಡಿ ನೋಡಿ, ಕಾಮನ ಬಿಲ್ ತರ ಹುಬ್ಬಿದ್ರೆ ಕಾಮಾಕ್ಷಿ, ಮೀನಿನ ಆಕಾರ ತರ ಕಣ್ಣಿದ್ರೆ ಮೀನಾಕ್ಷಿ, ಚಂದ್ರ ತರ ಮುಖ ಇದ್ರೆ ಚಂದ್ರಮುಖಿ. ನೋಡಿ, ಮೂಗಿದೆಯಲ್ಲ, ಮೂಗ್ ಎಷ್ಟಿದೆ ಅಷ್ಟು ಹಣೆ ಇರಬೇಕು. ಹೌದು, ಹಣೆ ಎಷ್ಟಿದೆ ಅಷ್ಟು ಗಲ್ಲ ಇರಬೇಕು. ಅದು ಪರ್ಫೆಕ್ಟ್ ಫೇಸ್. ನೋಡಿ, ಮುಖದ ಉದ್ದ ಎಷ್ಟು ಬರುತ್ತೆ ಅಷ್ಟು ಹಣೆ ಇರಬೇಕು. ಇದೆಷ್ಟು ಬರುತ್ತೆ ಅಷ್ಟು ಹಣೆ ಇರಬೇಕು. ಆಮೇಲೆ ಈ ಕಿವಿಯಿಂದ ಈ ಕಿವಿ ತನಕ ಇದೆಷ್ಟು ಸೈಜ್ ಇದೆ ಅಷ್ಟು ಸೈಜು ಸೊಂಟ ಇರಬೇಕು. ಡಾನ್ಸ್ಗೆ ತುಂಬಾ ಈಸಿ. ನೋಡಿ, ಕಾಲಲ್ಲಿ ಮೇಡಮ್ ಸೆಕೆಂಡ್ ಬೆರಳು ಉದ್ದ ಆಗಿದ್ರೆ ಅವರು ಸ್ವಲ್ಪ ಜೋರು ಅಂತ ಹೇಳ್ತಾರೆ, ಡಾಮಿನೇಟ್. ಹಾಗೆ ನೋಡಿ, ಪಾದದ ಮಧ್ಯದಲ್ಲಿ ಗ್ಯಾಪ್ ಇರಬೇಕು. ನೋಡಿ, ಲೈಟ್ ಕೂಡ ಹೌದು. ಪದ್ಮಪಾದ ಅದೃಷ್ಟ ಅಂತ ಹೇಳ್ತಾರೆ. ಪದ್ಮಪಾದ ಅದೃಷ್ಟ. ಡಾನ್ಸ್ಗೂ ತುಂಬಾ ಈಸಿ. ನೋಡಿ ಮೇಡಮ್, ಎಷ್ಟು ಗ್ಯಾಪ್ ಇದೆ ಕೇಟಿನ ಒಳಗಡೆ. ಹೌದೌದು, ನೋಡಿ, ಪ್ರತಿಯೊಂದು ಗ್ಯಾಪ್ ಇದೆ. ಒಂದೇ ಕಲ್ಲು. ಈ ವಿಗ್ರಹ, ಈ ಪ್ರಭಾವಳಿ, ಈ ಕಂಬ ಅಷ್ಟು ಕೂಡ